ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲಿ ಮಾತ್ರ ಅಂತ ಅಲ್ಲ ಗುರು, ಬಟ್ ಬ್ರೇಕಿಂಗ್ ನ್ಯೂಸ್ ಸಖತ್ತಾಗಿದೆ. ಯಾಕಂದರೆ ಗೌತಮ್ ಗಂಭೀರ್ ಜಿ ದ ರಿಯಲ್ ಓಜಿ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಗೌತಮ್ ಗಂಭೀರ್ ಅವರು ಇಂಡಿಯನ್ ಟೀಮ್ ಕೋಚ್ ಆಗಿದ್ದಾರೆ ಗುರು. ಅಂದರೆ ಲೈಕ್ ಡೀಲ್ ಕನ್ಫರ್ಮ್ ಆಗಿದೆ, ಬಟ್ BCCI ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಮಾತ್ರ ಬರೋದು ಬಾಕಿ. ಸೊ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಜಿ ಅವರು ಇಂಡಿಯನ್ ಟೀಮ್ ಕೋಚ್ ಆಗಿದ್ದಾರೆ ಅಂತ. ಸೊ ಒಬ್ಬರು IPL ಓನರು ಅವರು ಹೇಳಿದ್ದಾರೆ. ಆ್ಯಂಡ್ ಶಾರುಖ್ ಖಾನ್ ಅವ್ರಿಗೂ ಗೊತ್ತಿದೆ. ಸೊ ನಿಮಗೆಲ್ಲ ಗೊತ್ತಿರಬೇಕಲ್ಲ ಗುರು, IPL ಯಾರು ಗೆದ್ರು ಹೇಳಿ? KKR ಮೆಂಟರ್ ಯಾರಾಗಿದ್ದರು? ಗೌತಮ್ ಗಂಭೀರ್ ಅವ್ರು ಮೆಂಟರ್ ಆಗಿದ್ದರು. ಸೊ 10 ವರ್ಷ ಆದಮೇಲೆ ಗಂಭೀರ್ ಅವರು KKRಗೆ ಕಪ್ ಗೆಲ್ಸ್ಕೊಟ್ರು ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಕ್ರೆಡಿಟ್ ಗೋಸ್ ಟು ಟೀಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಇರುತ್ತೆ. ಬಟ್ ಆದರೆ ಇವ್ರು ಬಂದುಬಿಟ್ಟು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ನೋಡಿ, ಸುನಿಲ್ ನರೇನ ಆಡಿಸಿ, ಅಂದರೆ ಓಪನಿಂಗ್ ಆಡಿಸಿ. ಸೊ ಈ ಥರ ಎಲ್ಲ ಕ್ರೇಜಿ ರಿಸಲ್ಟ್ ಓರಿಯೆಂಟೆಡ್ ಮನುಷ್ಯ ಇವರು ಗೌತಮ್ ಗಂಭೀರ್ ಅವರು. ಸೊ ಆಬ್ವಿಯಸ್ಲಿ ನಾನು ಹೇಳ್ದಲ್ಲ, ಕುಟಿ ಸ್ಟೋರಿಲಿ ಆಬ್ವಿಯಸ್ಲಿ ಇವರು ಅಶ್ವಿನ್ ತಗೊಳ್ತಾರಲ್ಲ ಇಂಟರ್ವ್ಯೂ ಅಂತಲ್ಲ, ಒಂಥರ ವೀಡಿಯೋ ಮಾಡ್ತಾರೆ ನೋಡಿ, ಕುಟಿ ಸ್ಟೋರೀಸ್ ಅಂತ. ಸೊ ಅದರಲ್ಲಿ ಗಂಭೀರ್ ಅವರು ಆಡಿದ ಮಾತುಗಳನ್ನ ಕೇಳಬೇಕು ಗುರು. ರಿಸಲ್ಟ್ ಓರಿಯೆಂಟೆಡ್ ಮನುಷ್ಯ, ಅವ್ರಿಗೆ ಹೆವಿ ಕಾಂಟ್ರವರ್ಸೀಸ್ ಅದು ಇದು ಎಲ್ಲ ಇದೆ. ಬಟ್ ಅದೆಲ್ಲ ತಳ್ಳಾಕ್ಬೇಕು. ಇವಾಗ ಇಂಡಿಯನ್ ಕೋಚ್ ಆಗ್ತಿದ್ದಾರೆ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು. ಬಟ್ ಏನೇ ಹೇಳಿ, ರಿಸಲ್ಟ್ ಓರಿಯೆಂಟೆಡ್ ಮನುಷ್ಯ. ನಮಗೆ ರಿಸಲ್ಟ್ ಬೇಕು, ನಾನು ಆಗೋದು ಆಳೋದು ಅದೆಲ್ಲ ನೋಡಲ್ಲ ಜನರು, ರಿಸಲ್ಟ್ ಮಾತ್ರ ನೋಡ್ತಾರೆ ಅಂತ ಆ ಒಂದು ಮೈಂಡ್ಸೆಟ್ ಇದೆ ಅಲ್ವಾ. ಆ ಮೈಂಡ್ಸೆಟ್ಟು ನಮ್ಮ ಇಂಡಿಯನ್ ಟೀಮಲ್ಲಿ ಎಲ್ಲರಲ್ಲೂ ಬಂದರೆ ಪಕ್ಕಾ ವರ್ಲ್ಡ್ ಕಪ್ ಗೆಲ್ತೀವಿ, ಏನು ಬೇರೆ ಆಪ್ಷನ್ ಇರಬಾರ್ದು. ಆ ಥರ ಮಾಡಬೇಕು ಗಂಭೀರ್ ಅವರು. ಸೊ ಆವಾಗ ಮೈಂಡ್ಸೆಟ್ ಹಂಗೆ ಆದರೆ ಪಕ್ಕಾ ವರ್ಲ್ಡ್ ಕಪ್ ಗೆಲ್ತೀವಿ ಗುರು. ಸೊ 4 ವರ್ಲ್ಡ್ ಕಪ್ ಇವೆ ಇವಾಗ. ಆಬ್ವಿಯಸ್ಲಿ ಅಂದರೆ 3 ಇಯರ್ಸ್ ಟೆನ್ಯೂರ್ ಇರುತ್ತೆ ಅನ್ಸುತ್ತೆ. ಸೊ 3 ಇಯರ್ಸ್ ಟೆನ್ಯೂರ್ ಅಂತಂದರೆ ಆಲ್ಮೋಸ್ಟ್ 4 ವರ್ಲ್ಡ್ ಕಪ್ ಇರುತ್ತೆ ಗುರು. T20 ವರ್ಲ್ಡ್ ಕಪ್ ಇದು ಮುಗೀತು. ಇದು ರಾಹುಲ್ ದ್ರಾವಿಡ್ ಅವರ ಲಾಸ್ಟ್ ವರ್ಲ್ಡ್ ಕಪ್ಪು. ಸೊ ಇದಾದಮೇಲೆ ಮೋಸ್ಟ್ಲಿ ಅನೌನ್ಸ್ ಮಾಡ್ಬೋದು, ಇಲ್ಲ ಬೇಗನೆ ಅನೌನ್ಸ್ ಮಾಡ್ಬೋದು. WTC ಮತ್ತು T20 ವರ್ಲ್ಡ್ ಕಪ್ಪು, ಅದಾದಮೇಲೆ ಚಾಂಪಿಯನ್ಸ್ ಟ್ರೋಫಿ. ಸೊ T20 ವರ್ಲ್ಡ್ ಕಪ್ ಮುಂಚೆನೇ ಇರ್ಬೋದು ಚಾಂಪಿಯನ್ಸ್ ಟ್ರೋಫಿ. ಸೊ WTC ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್, ಅದಾದಮೇಲೆ 2027 ವರ್ಲ್ಡ್ ಕಪ್ಪು. ಕ್ರೇಜಿ ಆಗಿರುತ್ತೆ. ಈ 4 ವರ್ಲ್ಡ್ ಕಪ್ಪಲ್ಲಿ ಏನಾದರೂ 3 ಗೆದ್ದರೆ ಕ್ರೇಜಿ. 3 4 ಗೆಲ್ಬೋದು. ಜಿ ಆಬ್ವಿಯಸ್ಲಿ ಅವ್ರ ಮೈಂಡ್ಸೆಟ್ಟಿಂದ ಹೋದರೆ ಎಲ್ಲರೂ ಸೊ ಗೆಲ್ತಾರೆ ಪಕ್ಕ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಗೊತ್ತಲ್ಲ ಗುರು, ಗಂಭೀರ್ ಅವರು KKR ಕ್ಯಾಪ್ಟನ್ ಆಗಿದ್ದಾಗ 2 ಸರಿ ಗೆದ್ದವ್ರೆ IPL. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಗುರು ಜಸ್ಟಿನ್ ಲ್ಯಾಂಗರ್ ಹೇಳಿದಾರಲ್ಲಪ್ಪ, KL ರಾಹುಲ್ ಹೇಳಿದಾರಂತ. ಅಂದರೆ ಒಂದು 100 ಟೈಮ್ಸ್ ಬೆಟರ್ ಮಾಡಬೇಕಾಗುತ್ತೆ ಇಂಡಿಯನ್ ಹೆಡ್ ಕೋಚ್. ಅಂದರೆ 100 ಟೈಮ್ಸ್ ಪ್ರೆಷರ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಪ್ರೆಷರ್ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಹೆಂಗೆ ಮಾಡ್ತಾರೆ ಅಂತ ನೋಡಬೇಕು. ಬಟ್ ಜಿ ಆಬ್ವಿಯಸ್ಲಿ 2011 ವರ್ಲ್ಡ್ ಕಪ್ ಗೆದ್ದವ್ರೆ, ಹೆವಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಗುರು. ಜಿ 97 ಹೊಡೆದಾರಲ್ಲ ಫೈನಲೇ. ಸೊ ಇವ್ರಿಗೆ ಗೊತ್ತು ಮೈಂಡ್ಸೆಟ್ ಹೆಂಗೆ ಇಡಬೇಕು, ರಿಸಲ್ಟ್ ಓರಿಯೆಂಟೆಡ್ ಮನುಷ್ಯ. ಸೊ ಎಲ್ಲನೂ ಹ್ಯಾಂಡಲ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಆಬ್ವಿಯಸ್ಲಿ ಹ್ಯಾಂಡಲ್ ಮಾಡ್ತಾರೆ ಗುರು, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ಇಂಡಿಯನ್ದು ಒಂದು ಡೊಮೆಸ್ಟಿಕ್ ಎಲ್ಲ ಗೊತ್ತಿರುತ್ತೆ. ಸೊ ಯಾರಿಗೆ ಯಾವಾಗ ಆಡಿಸ್ಬೇಕು, ಯಾರನ್ನು ಸೆಲೆಕ್ಟ್ ಮಾಡಬೇಕು, ಅದೆಲ್ಲದರ ಹಿಂದಿನ ಕೈವಾಡ ಇವ್ರದ್ದು ಇದ್ದೇ ಇರುತ್ತೆ. ಸೊ ಅಂದರೆ ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ಕೈವಾಡ. ಸೊ ಸಕ್ಕದಾಗಿರುತ್ತೆ ಗುರು. ಆ್ಯಂಡ್ ಮೋರ್ ಓವರ್ ರೋಹಿತ್ ಶರ್ಮಾ, ಜಿ ಆ್ಯಂಡ್ ಕಿಂಗ್ ಕೊಹ್ಲಿ 3 ಜನರು ಒಂದು ಕಾಂಬೋ ನೋಡೋಕ್ಕೆ ಇನ್ನೂ ಮಜವಾಗಿರುತ್ತೆ ಗುರು. ಏನಂತೀರ ಗುರು? ಕೊಹ್ಲಿ ಆ್ಯಂಡ್ ಜಿ ಅವ್ರದ್ದು ನೋಡೋಕ್ಕಂತೂ ಇನ್ನೂ ಮಜವಾಗಿರುತ್ತೆ. ಯಾಕಂತಂದರೆ ಇಬ್ಬರು ಫುಲ್ ಅಗ್ರೆಷನು, ಗೊತ್ತಲ್ಲ, ಡೆಲ್ಲಿಯಿಂದ ಬರ್ತಾರೆ ಇಬ್ಬರು. ಸೊ ಇಬ್ಬರು ಫುಲ್ ಅಗ್ರೆಷನಿಂದಾನೇ ಮುಂದ್ಗಡೆ ಇರೋರು ಥರ ಅಂತ ನಡಗಬೇಕು, ಆ ಥರ ಫುಲ್ ಅಗ್ರೆಷನ್ ತೋರಿಸ್ತಾರೆ. ಕೋಪ ಅವ್ರಿಗೆಲ್ಲ ಮುಂದೆನೇ ತೋರಿಸ್ತಾರೆ ಗುರು ಇವರು. ಸೊ ಇವರಿಬ್ಬರು ಕಾಂಬೋ ಸ್ಟಾರ್ಟ್ ಆಯಿತು ಅಂತಂದರೆ ಮುಂದ್ಗಡೆ ಇರೋರೆಲ್ಲ ಭಯಪಡ್ತಾರೆ ಆ ಥರ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ವರ್ಲ್ಡ್ ಕಪ್ಪು 4 ಮೋಸ್ಟ್ಲಿ 3 ಇಯರ್ಸ್ ಟೆನ್ಯೂರ್ ಇರುತ್ತೆ. 4 ವರ್ಲ್ಡ್ ಕಪ್ಪು ಮುಂದೆ ಇದೆ, ಮುಂದೆನೇ ಇದೆ 4 ವರ್ಲ್ಡ್ ಕಪ್ಪು. ಸೊ 4ರಲ್ಲಿ ಒಂದು 3 ಬಂದರೂ ಸಾಕು ಗುರು, ಫುಲ್ ಖುಷಿಯಾಗಿರ್ತೀವಿ. ಬಟ್ ಏನೇ ಹೇಳಿ, ಜಿ ಅವರು ಇಂಡಿಯನ್ ಕೋಚ್ ಆಗ್ತಿದ್ದಾರೆ ಗುರು. ಸೊ ಇದೇ ಒಂದು ಬ್ರೇಕಿಂಗ್ ನ್ಯೂಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.